ಸ್ನೇಹಿತರೆ, ನೀವು ಹಾವಿನಂತೆ ಬುಸುಗುಟ್ಟದಿದ್ದರೆ ಈ ಜಗತ್ತು ನಿಮ್ಮನ್ನು ಎರೆಹುಳು ಎಂದು ತುಳಿದು ಹಾಕುತ್ತದೆ. ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಜನರು ನಿಮ್ಮನ್ನು ಬಳಸಿಕೊಂಡು ಎಸೆದುಬಿಡುತ್ತಿದ್ದಾರೆಯೇ? ಹಾಗಿದ್ದರೆ ನೆನಪಿಡಿ, ಸಮಸ್ಯೆ ನಿಮ್ಮ ಶಕ್ತಿಯಲ್ಲಿಲ್ಲ, ನಿಮ್ಮ ಬುದ್ಧಿವಂತಿಕೆಯಲ್ಲಿದೆ. ಸುಮಾರು 2400 ವರ್ಷಗಳ ಹಿಂದೆಯೇ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ, ಅತಿಯಾದ ನೇರವಾಗಿದ್ದರೆ ಕಾಡಿನಲ್ಲಿ ಮೊದಲು ಕಡಿಯಲ್ಪಡುವುದು ನೇರವಾದ ಮರವೇ. ಇಂದು ನಾವು ಚಾಣಕ್ಯ ನೀತಿಯ ಆ ಆಳವಾದ 10 ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಒಂದು ಪುಟ್ಟ ಗ್ರಾಮದ ಹೊರವಲಯದಲ್ಲಿ ಅತೀ ಭಯಾನಕವಾದ ಹಾವೊಂದು ವಾಸಿಸುತ್ತಿತ್ತು. ಸನ್ಯಾಸಿಯೊಬ್ಬರ ಮಾತಿಗೆ ಕಟ್ಟುಬಿದ್ದು ಅದು ಕಚ್ಚುವುದನ್ನು ಬಿಟ್ಟಿತು. ಆದರೆ ಕಚ್ಚುವುದಿಲ್ಲ ಎಂದು ತಿಳಿದ ಮೇಲೆ ಹಳ್ಳಿಯ ಜನರು ಅದರ ಮೇಲೆ ಕಲ್ಲು ಎಸೆದು ಹಿಂಸಿಸಿದರು. ಆಗ ಸನ್ಯಾಸಿ ಹೇಳಿದರು, ಎಲೈ ಮೂರ್ಖ ಹಾವೇ, ನಾನು ನಿನಗೆ ಕಚ್ಚಬೇಡ ಎಂದು ಹೇಳಿದ್ದೇನೆ ಹೊರತು ಬುಸುಗುಟ್ಟಬೇಡ ಎಂದು ಹೇಳಿರಲಿಲ್ಲ. ನೀವು ಒಳಗಿನಿಂದ ಎಷ್ಟೇ ಒಳ್ಳೆಯವರಾಗಿದ್ದರೂ ಹೊರಗಿನ ಪ್ರಪಂಚಕ್ಕೆ ನೀವು ಬಲಿಷ್ಠರು ಎಂದು ತೋರಿಸಿಕೊಳ್ಳುವುದು ಅನಿವಾರ್ಯ. ಆ ಹಾವಿನ ಬುಸುಗುಟ್ಟುವಿಕೆಯಂತೆ ನಾವು ಈ 10 ಜಾಗಗಳಲ್ಲಿ ಜಾಗರೂಕರಾಗಿರಬೇಕು. 1. ನಿಮ್ಮ ದುರ್ಬಲತೆ. ನಿಮ್ಮ ದೌರ್ಬಲ್ಯಗಳು ಕೇವಲ ನಿಮಗೆ ಮಾತ್ರ ತಿಳಿದಿರಬೇಕು. ಕಣ್ಣೀರು ಮತ್ತು ದೌರ್ಬಲ್ಯವನ್ನು ಪ್ರದರ್ಶಿಸುವವರು ಶೋಷಣೆಗೆ ಒಳಗಾಗುತ್ತಾರೆ. 2. ಆರ್ಥಿಕ ವ್ಯವಹಾರಗಳು. ನಿಮ್ಮ ಆದಾಯ ಮತ್ತು ಉಳಿತಾಯದ ರಹಸ್ಯಗಳನ್ನು ಗೌಪ್ಯವಾಗಿಡಿ. ಹಣದ ವಿಷಯ ಬಂದಾಗ ಹತ್ತಿರದ ಸಂಬಂಧಗಳು ಸಹ ಬದಲಾಗಬಹುದು. 3. ಭವಿಷ್ಯದ ಯೋಜನೆಗಳು. ಕೆಲಸ ಪೂರ್ಣಗೊಳ್ಳುವ ಮೊದಲೇ ಅದರ ಬಗ್ಗೆ ಡಂಗೂರ ಸಾರಬಾರದು. ಶಬ್ದ ಮಾಡದೆ ಸಾಧನೆ ಮಾಡುವುದು ಯಶಸ್ಸಿನ ಮೊದಲ ಸೂತ್ರ. 4. ಅವಮಾನಗೊಂಡ ಸಂದರ್ಭ. ನಿಮಗೆ ಆದ ಅವಮಾನವನ್ನು ಇತರರ ಮುಂದೆ ಹೇಳಿಕೊಂಡು ತಿರುಗಬೇಡಿ. ಅದನ್ನು ನುಂಗಿ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿ. 5. ಕೌಟುಂಬಿಕ ಕಲಹಗಳು. ಮನೆಯ ಒಳಗಿನ ಸಮಸ್ಯೆಗಳು 4 ಗೋಡೆಗಳ ಮಧ್ಯೆಯೇ ಇರಬೇಕು. ಮೂರನೆಯ ವ್ಯಕ್ತಿಗೆ ತಿಳಿದರೆ ಅವರು ಒಡಕು ಮೂಡಿಸುತ್ತಾರೆ. 6. ಮಾಡಿದ ದಾನ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು. ದಾನವನ್ನು ಎಲ್ಲರಿಗೂ ಹೇಳಿಕೊಳ್ಳುವುದರಿಂದ ಅದರ ಪುಣ್ಯ ನಾಶವಾಗುತ್ತದೆ. 7. ಗುರುವಿನ ಬೋಧನೆ ಮತ್ತು ಮಂತ್ರ. ನಿಮ್ಮ ಯಶಸ್ಸಿನ ಗುಪ್ತ ಮಂತ್ರಗಳನ್ನು ಎಲ್ಲರ ಮುಂದೆ ಹಂಚಿಕೊಂಡರೆ ಅವುಗಳ ಪ್ರಭಾವ ಕಡಿಮೆಯಾಗುತ್ತದೆ. 8. ವಯಸ್ಸು ಮತ್ತು ಆರೋಗ್ಯದ ರಹಸ್ಯ. ನಿಮ್ಮ ವಯಸ್ಸನ್ನು ಮತ್ತು ಅನಾರೋಗ್ಯದ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹರಡಬೇಡಿ. 9. ಔಷಧ ಮತ್ತು ಚಿಕಿತ್ಸೆ. ನೀವು ಪಡೆಯುತ್ತಿರುವ ಚಿಕಿತ್ಸೆಯನ್ನು ಖಾಸಗಿಯಾಗಿಡಿ. ಇದನ್ನು ಬಹಿರಂಗಪಡಿಸುವುದರಿಂದ ಇತರರು ನಿಮ್ಮನ್ನು ದುರ್ಬಲರೆಂದು ಭಾವಿಸಬಹುದು. 10. ಕೆಟ್ಟ ಅಭ್ಯಾಸಗಳು ಅಥವಾ ರಹಸ್ಯ ಸಂಬಂಧಗಳು. ಹಿಂದಿನ ತಪ್ಪುಗಳನ್ನು ಸಮಾಜದ ಮುಂದೆ ಪ್ರದರ್ಶಿಸಬಾರದು. ಜನರು ನಿಮ್ಮ ಒಳ್ಳೆಯ ಗುಣಗಳಿಗಿಂತ ತಪ್ಪುಗಳನ್ನೇ ಹೆಚ್ಚು ನೆನಪಿಟ್ಟುಕೊಳ್ಳುತ್ತಾರೆ. ಈ 10 ವಿಚಾರಗಳಲ್ಲಿ ನೀವು ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ.